ನನ್ನ ಎಲ್ಲ ಆತ್ಮೀಯ ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಮಿತ್ರರೇ, ನನಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಗೋಷ್ಠಿಯನ್ನ ಪ್ರಾರಂಭ ಮಾಡ್ತೀನಿ. ಏನು ಈ ನಗರಸಭೆಯ ಅಧ್ಯಕ್ಷ MLA ಚೇಲ ಸಮೀವುಲ್ಲಾ ಮೊನ್ನೆ ನಮ್ಮ ನಾಯಕರಾದಂತಹ NR ಸಂತೋಷ್ ಅವರಿಗೆ ಕೀಳು ಮಟ್ಟದ ಪದವನ್ನ, ಅದನ್ನ ನಾವ್ಯಾರು ಉಪಯೋಗಿಸೋದೇ ಇಲ್ಲ ಅಂತ ಕೀಳು ಮಟ್ಟದ ಪದವನ್ನ ಉಪಯೋಗಿಸಿದ್ದಾರೆ. ಇದನ್ನ ನಾವು ಅರಸೀಕೆರೆಯ ಸಮಸ್ತ ಬಾಂಧವರು ಖಂಡಿಸ್ತೀವಿ. ಇದಕ್ಕೆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನ ಸೇರಿಸಿ ಆತನ ವಿರುದ್ಧ ಪ್ರತಿಭಟನೆಯನ್ನ ಮತ್ತೆ ಆತನ ಮನೆಗೆ ಮುತ್ತಿಗೆಯನ್ನ ಹಾಕುವಂತ ಕೆಲಸವನ್ನು ಸಹ ಸದ್ಯದಲ್ಲೇ ನಾವು ಮಾಡ್ತೀವಿ ಅಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತೀನಿ. ನಾನು ಆತನ ಒಂದು ಪ್ರಶ್ನೆ ಮಾಡ್ತೀನಿ. ಮಾನ್ಯ ನಗರಸಭಾ ಅಧ್ಯಕ್ಷರೇ, ಸಂತೋಷ್ ಅವರು ಅರಸೀಕೆರೆಗೆ ಬಂದು ಸುಮಾರು ಒಂದು 6 ವರ್ಷ ಆಗಿದೆ. ನೀವು ಗಮನಿಸಿದ್ರ, ನಾವು ಎಲ್ಲ ಗಮನಿಸಿದೀವಿ. ಅವ್ರು ಮನೆಗೆ ಏನಾದ್ರೂ ತರಕಾರಿ ಹಣ್ಣು ಎಲ್ಲ ತಗೊಂಡೋದ್ರೆ ಒಂದೇ ಬ್ಯಾಗಲ್ಲಿ ತಗೊಂಡೋಗೋದು. ಯಾಕೆಂದ್ರೆ ಅವ್ರಿಗಿರೋದು ಒಂದೇ ಮನೆ. ನಿನ್ ತರ ಮೂರ್ ಮನೆಗೆ ಯಾವತ್ತೂ ಕವರ್ ತಗೊಂಡೋಗಿಲ್ಲ ಕಣಪ್ಪ. ಆಮೇಲೆ ಅವ್ರ ಮಗಳನ್ನ ಎಲ್ಲಾರ ಸುತ್ತಾಡ ಕರ್ಕೊಂಡೋದ್ರೆ ಅವ್ರ ಒಬ್ಬಳೆ ಮಗಳನ್ನೇ ಕರ್ಕೊಂಡು ಹೋಗಿರೋದು. ನಿನ್ನಾಗೆ ಕಂಡರ್ ಮಕ್ಕಳನ್ನ ಕಟಿಂಗಿಗೆ ಬಿಡೋದು, ಸೈಕಲ್ ಕೊಡ್ಸಕ್ ಕರ್ಕೊಂಡು ಹೋಗೋದು, ಈ ತರ ಯಾವ್ದು ಇದನ್ ಮಾಡಿಲ್ಲ. ನಾಲ್ಗೆನ ಹದ್ದು ಬಸ್ತಲ್ಲಿ ಇಟ್ಕೊಂಡು ಮಾತಾಡೋ. ಇನ್ನು ಮುಂದೆ ನಿನ್ ನಾಲ್ಗೆನ ಹರಿಬಿಟ್ರೆ ಇದ್ರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀನಿ. ಆಮೇಲೆ ಅವ್ರ ಮನೆಯಲ್ಲೇ ಅವ್ರು ಊಟ ಮಾಡೋದು. ಕಂಡರ್ ಮನೆಗೆ ಹೋಗಿ ಬಟ್ಟೆ ಎಲ್ಲ ಬಿಚ್ಚಾಕಿ ಲುಂಗಿ ಉಟ್ಕೊಂಡು ಕಂಡರ್ ಮನೆಗೆ ಊಟ ಮಾಡಲ್ಲಪ್ಪ. ಅದಿದೆ, ಅದನ್ನ ಕೆಲವೇ ದಿನಗಳಲ್ಲಿ ಇಲ್ಲಿ ಬೃಹತ್ತಾಕಾರದ ಸ್ಕ್ರೀನ್ ಹಾಕ್ಸಿದ್ರಲ್ಲ ಸರ್, ಅಲ್ಲಿ ನಗರಸಭೆಯಲ್ಲಿ ಬಾಡಿಗೆ ಕೊಡ್ತಾರಂತೆ. ಅದನ್ನ ತಗೊಂಡು ಆ ಅಲ್ಲೇ ಸ್ಕ್ರೀನ್ ಅಲ್ಲಿ ಎಲ್ರು ಅರಸೀಕೆರೆ ಜನತೆ ನೋಡಂಗೆ ಡಿಸ್ಪ್ಲೇ ಮಾಡ್ತೀವಿ ಸರ್ ಸದ್ಯದಲ್ಲಿ. ಮತ್ತೆ ಮೊನ್ನೆ ನಾನು ಮತ್ತೆ NR ಸಂತೋಷ್ ಅವರು ಮುಜಾರ್ ಮುಲ್ಲಕ್ಕೆ ಹೋಗಿದ್ವಿ ಸರ್. ಹೋಗೋ ಉದ್ದೇಶ ನಮ್ಗಿರ್ಲಿಲ್ಲ. ಪಾಪ ಅವತ್ತು ಸಾವಾಗಿತ್ತು. ಆ ಸಾವಿಗೆ ನಾವೇ ಸಂತೋಷ್ ಅವರೇ ಫಸ್ಟ್ ಹೋಗಿ ಮಾತಾಡಿಸಿ ಸಾಂತ್ವನ ಹೇಳಿ ಬಂದಿದ್ವಿ. ಆ ಹುಡುಗರು ಏನ್ ಕಾರ್ಯಕ್ರಮ ಅನ್ನೋದು ನಮಗ್ ಗೊತ್ತಿಲ್ಲ. ಪಾಪ ಹುಡುಗರು ನೀವು ಬರ್ಲೇಬೇಕು ಅಂತ ಮಧ್ಯಾಹ್ನದಿಂದ ಹಿಂಸೆ ಕೊಟ್ರು. ಇವರು ಆ ಕಡೆ ಕಣ್ಕಟ್ಟೆ ಭಾಗದಲ್ಲಿ ಪ್ರವಾಸದಲ್ಲಿದ್ರು. 7:30 ಆದ್ರೂ ಹಿಂಸೆ ಕೊಟ್ರು. ನಾನೇ ಬನ್ನಿ ಹೋಗೋಣ, ಅಷ್ಟು ಇದೆಲ್ಲ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೋದಾಗ ಪಾಪ ಟಿಪ್ಪು ಆತ ತುಂಬಾ ಒಳ್ಳೆ ಮನುಷ್ಯ ಸರ್. ಅವನಿಗೆ ಇಲ್ಲದೇ ಸಲ್ದೇ ಹೇಳಿ ಆತನ ನಮ್ ಮೇಲೆ ಗಲಾಟೆ ಮಾಡೋದಕ್ ಬಿಟ್ಟಲ್ಲ. ಏನು ಮುಜಾರ್ ಮುಲ್ಲಾ ನಿನಗ್ ಬರ್ಕೊಟ್ಟಿದೀವ? ಮಟನ್ ಮಾರ್ಕೆಟ್ ನಿನಗ್ ಬರ್ಕೊಟ್ಟಿದೀವ? ಸುನ್ನಿ ಚೌಕ್ ನಿನಗ್ ಬರ್ಕೊಟ್ಟಿದೀವ? ಅಲ್ಲೆಲ್ಲಾ ನಮ್ಮವರಿದ್ದಾರೆ, ಹೇಳ್ತಾ ಇದ್ದಾರೆ ಸರ್ ಬನ್ನಿ, ನಮ್ಮ ವಾರ್ಡಿಗೂ ಬನ್ನಿ. ಇವ್ರ ಆರ್ಭಟ ನಮಗ್ ತಡೆಯಕ್ ಆಗ್ತಾ ಇಲ್ಲ, ಇವ್ರು ಕೊಡೋ ಚಿತ್ರಹಿಂಸೆ ನಮಗ್ ತಡೆಯಕ್ ಆಗ್ತಿಲ್ಲ, ಬನ್ನಿ ನಮಗೆ ಅಂತ ಹೇಳ್ತಿದ್ದಾರೆ. JDS ಇಂದ ನಮಗೂ ಅಲ್ಪಸಂಖ್ಯಾತರ ಘಟಕದಲ್ಲಿ ಯಾವ್ದಾದ್ರು ಸ್ಥಾನ ಕೊಡಿ ಸರ್, ನಾವೆಲ್ಲ JDS ಸೇರ್ಪಡೆ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬರ್ತೀವಿ ಕೆಲವೇ ದಿನಗಳಲ್ಲಿ, ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಮುಜಾರ್ ಮುಲ್ಲಾಗೂ ಬರ್ತೀವಿ, ಮಟನ್ ಮಾರ್ಕೆಟ್ಗೂ ಬರ್ತೀವಿ. ನಿಂಗೇನ್ ಗುತ್ತಿಗೆ ಕೊಟ್ಟಿಲ್ಲಪ್ಪ ಅಂತ ಹೇಳ್ತಾ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ನಡಿಬಾರ್ದು ಅಂತ ನೀನ್ ಎಷ್ಟು ಹೋರಾಟ ಮಾಡಿದೆ? ಏನಕ್ಕೆ ಯಾರು ಮುಸಲ್ಮಾನರು ಯಾರು ನಮ್ ಜೊತೆ ಬರಬಾರ್ದಾ? ಇವತ್ತು ಮುಂದೆ ಏನಾದ್ರು ಅರಸೀಕೆರೆನಲ್ಲಿ ಕೋಮು ಗಲಭೆಗಳೇನಾದ್ರು ಸೃಷ್ಟಿ ಆದ್ರೆ ಆದ ಸೃಷ್ಟಿಕರ್ತ ನೀನೇ ಆಗಿರ್ತೀಯ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಮೂಲಕ SP ಅವ್ರಿಗೆ ಮತ್ತೆ ಅಡಿಷನಲ್ SP ಅವ್ರಿಗೆ, ಅರಸೀಕೆರೆ DYSP ಗೆ ಇನ್ ಮುಂದೆ ಅರಸೀಕೆರೆನಲ್ಲಿ ನಾವೆಲ್ಲ ಸೌಹಾರ್ದಿತವಾಗಿದ್ದೀವಿ. ನಮ್ಗೆ ಯಾವುದೇ ಭೇದ ಭಾವ ಇಲ್ಲ. ನಾವೆಲ್ಲ ಅವ್ರ ಅಣ್ಣ ತಮ್ಮಂದಿರ ತರ ಇದೀವಿ. ನನ್ನನ್ನ ಆ ಸಮಾಜ
ನನ್ನನ್ನ ಮನೆ ಮಗನ್ ತರ ನೋಡ್ತಿದೆ. ಆ ತರ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ. ನಿನ್ ಕೈಲಿ ಇಟ್ಕೊಳಕ್ ಯೋಗ್ಯತೆ ಇಲ್ದಲೆ ನೀನು ಆ ಕಾರ್ಯಕ್ರಮನ ತಪ್ಸಕ್ ಮಾಡ್ತೀಯಲ್ಲ. ನೀನೊಬ್ಬ ರಾಜಕಾರಣಿನ? ಏನೋ 20 ವರ್ಷದಿಂದ ದಬಾಕ್ಬಿಟ್ಟಿದೀನಿ, 20 ವರ್ಷದಿಂದ ದಬಾಕಿದೀನಿ ಅಂತ ಹೇಳ್ತೀಯಲ್ಲಪ್ಪ. ನಿಮ್ ಮುಸ್ಲಿಂ ಸಮಾಜಕ್ಕೆ ಏನ್ ಮಾಡಿದ್ಯಾ ನೀನು 20 ವರ್ಷದಿಂದ? ಹೇಳು ನೋಡೋಣ. ಒಂದು ಸುದ್ದಿಗೋಷ್ಠಿ ಮಾಡೋ. ಒಬ್ಬ ಮುಸ್ಲಿಂ ಜನಾಂಗದ ಕಾಂಟ್ರಾಕ್ಟರ್ ಯಾರಾದ್ರೂ ಇದಾರ ಇವತ್ತು ಅರಸೀಕೆರೆನಲ್ಲಿ? ಒಬ್ಬ ಲೇಔಟ್ ಮಾಡೋರು ಯಾರಾದ್ರೂ ಇದಾರ ಇವತ್ತು ನಿಮ್ ಜನಾಂಗದಲ್ಲಿ? ಆ ಟೈರ್ ಪಂಚರ್ ಹಾಕೋರ್ ಪಂಚರ್ ಹಾಕ್ತಾನೆ ಇದಾರೆ, ಮತ್ತೆ ಹಣ್ಣು ಮಾರೋರು ಹಣ್ಣು ಮಾರ್ತಾನೆ ಇದಾರೆ. ನೀನ್ ಯಾರು ನಿಮ್ ಸಮಾಜದವ್ರನ್ನ ಯಾರ ಮೇಲೆ ಎತ್ತಿದ್ಯಪ್ಪ ನೀನು? ವಿದ್ಯಾಭ್ಯಾಸಕ್ಕೆ ನಿನ್ ಸಮಾಜಕ್ಕೆ ಕೊಟ್ರೆ ಕೊಡುಗೆ ಏನು ನೀನು? 3 ಬಾರಿ ನಾನು ಅಧ್ಯಕ್ಷ ಅಂತೀಯ, 4 ಬಾರಿ ಶಾಸಕರು ಅಂತಾರಲ್ಲಪ್ಪ. ನಿಮ್ ಶಾಸಕರು ನಿಮ್ ಮುಸ್ಲಿಂ ಜನಾಂಗಕ್ಕೆ ಎಲ್ಲಾದ್ರೂ ಅರಸೀಕೆರೆನಲ್ಲಿ ಜಾಗ ಕೊಟ್ಟಿದಾರ? ತೋರ್ಸು ನೋಡೋಣ. ಸ್ಮಶಾನ, ಎಲ್ಲಾ ಸಮಾಜಕ್ಕೂ ಸ್ಮಶಾನ ಕೊಟ್ಟಿರ್ತಾನೆ. ನಿಮ್ ಸಮಾಜಕ್ಕೆ ನೀನು ಇದ್ದೆ ಬಲಗೈ ಬಂಟ ನೀನು. ನಿಮ್ ಸಮಾಜಕ್ಕೊಂದು ಸ್ಮಶಾನಕ್ಕೆ ಜಾಗ ಕೊಡ್ಸಕ್ ಆಗ್ಲಿಲ್ಲ ನಿನ್ ಕೈಲಿ? ನಮ್ ನಾಯಕರ ವಿರುದ್ಧ ಮಾತಾಡ್ತೀಯಾ? ಇದೆಲ್ಲ ಕಟ್ಟಿಟ್ಬಿಡು, ಇದೆಲ್ಲ ಮುಂದೆ ನಡೆಯಲ್ಲ. ಅರಸೀಕೆರೆ ಜನತೆ ನಿನ್ನ ನೋಡ್ತಾ ಇದಾರೆ, ನೀನ್ ಆಟಗಳನ್ನೆಲ್ಲ ನೋಡ್ತಿದ್ದಾರೆ. ಮಾರುತಿ ನಗರದಲ್ಲಿ 1-2, ಮಿನಿ ವಿಧಾನಸೌಧದಲ್ಲಿ 1, ಲಕ್ಷ್ಮೀಪುರದಲ್ಲಿ 1, ಇವೆಲ್ಲ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ಯಾ? ವೈಯಕ್ತಿಕವಾಗಿ ಹೋಗ್ಬಾರ್ದು ಅಂತ ನಾವು ಇಷ್ಟ ದಿನ ಸುಮ್ಮನಿದ್ವಿ. ನೀನ್ ವೈಯಕ್ತಿಕ ಬಂದಾಗ ನಾವು ಬಿಡ್ತೀವಿ ಅಂತ ತಿಳ್ಕೊಬೇಡ. ಬೀದಿ ಕೇರಿಲಿ ಡಂಗೂರ ಹಾಕಿಸ್ತೀವಿ. ವಿತ್ ಪ್ರೂಫ್ ಇಟ್ಕೊಂಡೆ ಮಾತಾಡ್ತಾ ಇರೋದು. ಮೊನ್ನೆ ನಗರಸಭೆನಲ್ಲಿ ಒಂದು ಇನ್ಸಿಡೆನ್ಸ್ ನಡೆದಿದೆ. ನಮ್ಮ ನಗರಸಭೆ ಶ್ವೇತಾ ರಮೇಶ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರೊಬ್ರು ನಗರಸಭಾ ಸದಸ್ಯರು. ನೋಟಿಸ್ ಅಂದ್ರೆ ಲೆಕ್ಕನೇ ಇಲ್ಲ ಬಿಡಿ. ಆ ನೋಟಿಸ್ ಅಂತೂ ಅರಸೀಕೆರೆ ತುಂಬಾ ಯಾರ್ಯಾರು ಶ್ರೀಮಂತರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ತಲುಪೋಗಿದೆ, ಅವರಿಂದ ವಸೂಲಿನೇ ಆಗೋಗಿದೆ. ನಗರಸಭಾ ಸದಸ್ಯರಿಗೆ ಆ ಕಮಿಷನರ್ ನೋಟಿಸ್ ಕೊಡ್ತಾರೆ. ಅವ್ರು ಕರೆಕ್ಟ್ ಆಗಿ ಕಂದಾಯ ಕಟ್ಟಿದ್ದಾರೆ, ಎಲ್ಲ ಕಟ್ಟಿದ್ರು ನೋಟಿಸ್ ಕೊಡ್ತಾರೆ. ನಾನು ಅಂದೆ, ಬಿಡಪ್ಪ, ನಾವು ವಿರೋಧ ಪಕ್ಷದಲ್ಲಿ ಇದೀವಿ, ಇನ್ನೇನಿನ್ನೊಂದ್ ತಿಂಗಳು ಆಟ ಆಡ್ಲಿ ಅಣ್ಣ, ಆಮೇಲೆ ಭಗವಂತ ಮೇಲೊಬ್ಬ ಇದನ್ನ ತೋರಿಸ್ತಾನೆ ಅಂತ ಹೇಳಿ ಅವ್ರು ನಾನು ಸಮಾಧಾನ ಮಾಡಿದ್ದೆ. ನಗರಸಭೆ ಪಕ್ಕದಲ್ಲಿ ನಾನು ಹೋಗಿದ್ದೆ. ಸ್ವತಃ ಅವ್ರ ಪಕ್ಷದವರು ಜಮೀಲಣ್ಣ ಅವರು ಈ ಅಪ್ಪ ಬರಕ್ಕಿನ ಮುಂಚೆಯಿಂದ ಅಳಬ ಅಂತ ನಿಷ್ಠುರವಾದಿ ಆ ಅಪ್ಪನ ಫೈಲ್ ನ ಇವ್ರು ಕುತ್ಕೊಂಡು ಇಲ್ಲಿ ಕೆಳಗಡೆ ನೋಡೋದಂತೆ. ಅವ್ರು ಹೋದ್ಮೇಲೆ ಆ ಕೇಸ್ ವರ್ಕರ್ ಕರ್ಸ್ಬಿಟ್ಟು ಯಾವ ಫೈಲ್ ಅದ್ ತಗೊಂಬ ಅಂತ ಕರ್ಸ್ಕೊಳ್ಳೋದಂತೆ. ಕರ್ಸ್ಕೊಂಡ್ಬಿಟ್ಟು ಈ ಫೈಲು ನನ್ ಗಮನಕ್ಕೆ ಬರ್ದಲ್ಲ ಯಾವುದೇ ಕಾರಣಕ್ಕೂ ಆಗ್ಬಾರ್ದಂತೆ ಅಂತ ಹೇಳ್ಕೊಡ್ತಾರಂತೆ. ಅಂದ್ರೆ ಇವನಿಗೆ ಎಷ್ಟು ಮನಸ್ಸಲ್ಲಿ ಎಷ್ಟು ವಿಷ ತುಂಬಿರ್ಬೋದು, ಎಷ್ಟು ನೀಚ ಬುದ್ಧಿ ಇರ್ಬೋದು ಅನ್ನೋದನ್ನ ನಿಮ್ ಸಮಾಜನೇ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ನಾನು ಇದ್ರಲ್ಲಿ ಹೇಳ್ತೀನಿ. ಈ ಕೆಲಸ ಆಗ್ಬಾರ್ದು ಅಂತ ಹೇಳ್ತೀಯಲ್ಲ, ನನ್ನ ಪೀರಿಯಡ್ ಅಲ್ಲಿ ಏನೋ ಅಧ್ವಾನ ಆಗಿತ್ತು ನಗರಸಭೆ. ಬಾ ನೀನೇನ್ ಯಾರನ್ನ ಕೇಳ್ಬೇಡಪ್ಪ, ನಿನ್ ಜೊತೆ ಇದಾರ ಈ ಕೌನ್ಸಿಲರ್ಸ್, ಅವ್ರನ್ನ ಕೇಳಿ ಹೇಳ್ತಾರೆ. ನಾನು ನಗರಸಭೆ ಅಧ್ಯಕ್ಷ ಕೂತಿದ ತಕ್ಷಣ ಹೇಳಿದ್ದ ಅಧಿಕಾರಿಗಳಿಗೆ, ನಗರಸಭಾ ಸದಸ್ಯರು ಅವ್ರು ಯಾವುದೇ ಕೆಲಸ ತಗೊಂಬಂದ್ರು ಅದನ್ನ ಅಡೆತಡೆ ಮಾಡ್ಕೊಡ್ದು, ಕಾನೂನಾತ್ಮಕವಾಗಿ ಸರಿ ಇದ್ರೆ ಆ ಕೆಲಸ ಮಾಡ್ಕೊಡ್ಬೇಕು ಅಂತ ನಿಂದು ಹೇಳಿದೀನಿ. ನಿಂದ ಇಟ್ಟಿದ್ದಲ್ಲ ಅಲ್ಲಿ ನೀನು ತಗೊಂಬಂದು, ಅವಾಗ ತಗೊಂಬಂದ್ ನನಗೆ ತೋರಿಸಿದ್ರು. ನಾನು ಹೇಳಿದೆ, ಅವ್ರೊಬ್ರು ಮಾಜಿ 2 ಬಾರಿ ಅಧ್ಯಕ್ಷರಾಗಿರೋರು, ಮುಂದ್ 3ನೇ ಬಾರಿ ಆಗಾರು, ಪಾಪ ಅವ್ರ ಹಂಗೆಲ್ಲ ಹಿಡಿಬಾರ್ದಪ್ಪ ಮಾಡಿ ಅಂತ ಹೇಳಿದೀನಿ. ನಿನ್ ತರ ನೀಚ ಬುದ್ಧಿ, ನೀಚ್ ಕೆಲಸ ಮಾಡಿ ಲೂಟಿ ಹೊಡಿಯೋ ಅಂತ ಕೆಲಸ ಮಾಡಿಲ್ಲಪ್ಪ. ಇದು ಡಿವೈಡರ್ ಆಗ್ತಿದ್ಯಲ್ಲ, ಯಾರು ಮಾಡ್ತಿರೋದು ಇದ್ ಕೆಲ್ಸ? ಪಾಪ ಆ ಕಾಂಟ್ರಾಕ್ಟ್ರು ಅವ್ರ ಹೆಸರಿಗೆ ಟೆಂಡರ್ ನಿಲ್ಲಿಸ್ಕೊಂಡು ಕೆಲಸ ಯಾರು ಮಾಡ್ತಿರೋದು ಹೇಳು? ಬಹಿರಂಗ ಪಡಿಸು ನೋಡೋಣ. ಬೀದಿ ರೋಡ್ಗೆಲ್ಲ ಅದೇನ ನಾಮಫಲಕಗಳು ಹಾಕದಲ್ಲ, ಯಾರು ಮಾಡೋದು? ಅವೇನ್ ನಮ್ಗೆ ಕಣ್ ಮುಚ್ಕೊಂಡ್ ಕೂತಿದೀನಿ ಅಂತ ತಿಳ್ಕೊಂಡಿದ್ಯಾ? ಇವೆಲ್ಲ ನಡೆಯಲ್ಲ ಮಿಸ್ಟರ್, ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಗರಸಭೆನಲ್ಲಿ ಲೂಟಿ ಹೊಡೆದಿದ್ಯಾ? ನಾನು ನಗರಸಭೆಯಿಂದ ಇಳಿಬೇಕಾದ್ರೆ 3 ಕೋಟಿ 4 ಕೋಟಿ ಹತ್ರ ದುಡ್ಡಿತ್ತು. ಇವತ್ತೆಷ್ಟಿದೆ ನೀನ್ ಹೇಳು ನೋಡೋಣ. ನಿನಗೆ ಎಲ್ಲ ಹೊಡೆದು
ಮೋಟ್ರು ಸುಮ್ನೆ ಮೋಟ್ರುಗಳು ಪರ್ಚೇಸ್. ಇದರಲ್ಲಿ ಮೋಟರ್ ಕೆಟ್ಟೋಗಿದ್ರು ನನ್ ಅವಧಿನಲ್ಲಿ ಮೋಟರ್ನ ಪರ್ಚೇಸ್ ಮಾಡಕ್ ಬಿಡ್ಲಿಲ್ಲ. ಟ್ಯಾಂಕ್ ಡೆಮಾಲಿಷನ್ ಹಾಸ್ಪಿಟಲ್ ಇಂದ ನಾನ್ ಟ್ಯಾಂಕ್ ಡೆಮಾಲಿಷನ್ ಮಾಡ್ಸಕ್ ಹೋದಾಗ ಯಾರಪ್ಪ ಮಹಿಳಾ ಮಣಿ ಅದ ಇವ್ರ ಕೈಲಿ ಸದಸ್ಯ ಕೈಲಿ ಲೆಟರ್ ಕೊಡಿಸ್ತಲ್ಲಪ್ಪ ನೀನು, ಯಾರ ಕೈಲಿ ಕೊಡಿಸಿದ್ದೆ ಹೇಳು? ಟ್ಯಾಂಕ್ ನ ಡೆಮಾಲಿಷನ್ ಮೀಟಿಂಗ್ ತಂದ್ ಮಾಡ್ಬೇಕು ಅಂತ ನೀನ್ ತಂದ್ ಮಾಡಿದ್ಯಾ ಮೀಟಿಂಗಿಗೆ? ನಾನು 38 ರೂಪಾಯಿ ಕಬ್ಬಣ ಮಾರಿದ್ದು, ನೀನ್ ಬಹಿರಂಗ ಪಡಿಸು. 16 ರೂಪಾಯಿ ಕಬ್ಬಣ ಮಾರ್ಕೊಂಡು ತಿಂದಿದ್ಯಾ ನೀನು. 32 ರೂಪಾಯಿ ಸರ್ಕಾರಕ್ಕೆ ಬರೋ ದುಡ್ಡನ್ನ 16 ರೂಪಾಯಿ ಮಾರಿದ್ಯಾ ನೀನು. ಇನ್ನೇನು ಕೆಲವೇ ದಿನಗಳಲ್ಲಿ ನಗರಸಭೆಯ ಚುನಾವಣೆ ಬರ್ಬೋದು. ಬಂದ್ರೆ ನಾನು ಸನ್ಮಾನ್ಯ ಶಾಸಕರಿಗೆ ಮತ್ತೆ ಈಗಿರೋ ಅಂತ ಅಧ್ಯಕ್ಷಂಗೆ ಸವಾಲಾಗ್ತೇನೆ, ನಿಮಗೇನಾದ್ರೂ ತಾಕತ್ತಿದ್ರೆ ಇದೇ ಕೆಟಗರಿನ ಉಳಿಸಿ ಚುನಾವಣೆಗೆ ಬನ್ನಿ, ಆಮೇಲೆ ನೀವು ನೋಡೋಣ ಅಂತ ಇದೊಂದು ಸವಾಲಾಗ್ತಾ ನಮ್ಮ ಎಲ್ಲಾ ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡ್ತೇನೆ. ಇಂತಹ ಆ ಹುಡುಗರು ಪಾಪ ಹುಡುಗರು ನಮ್ಮನ್ನ ಕರೆಸಿ ಫಂಕ್ಷನ್ ಮಾಡಿದ್ರೆ ಆ ಹುಡುಗರ್ನ ಏನಂತಾರೆ ಗೂಂಡಾಗಳು. ಇವ್ರ ಜೊತೆ ಇದ್ದಾಗ ಸಾಚಾಗಳು, ನಮ್ ಜೊತೆಗೆ ಬಂದಾಗ ಗೂಂಡಾಗಳು. ಮುಸ್ಲಿಂ ಸಮಾಜ ಎಚ್ಚೆತ್ಕೊಳ್ಳುವಂತ ಸಮಯ ಬಂದಿದೆ. ನಾನ್ ನಿಮ್ಮಲ್ಲಿ ಕಳಕಳಿಯುವ ಮನವಿ ಮಾಡ್ತೇನೆ, ದಯವಿಟ್ಟು ನೀವು ಎಚ್ಚೆತ್ಕೊಳ್ಳದಲ್ಲೇ ಹೋದ್ರೆ ನಿಮ್ಮನ್ನ ತುಳಿಯೋದಂತೂ ಗ್ಯಾರಂಟಿ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಮೇಲೆತ್ತುವಂತ ಕೆಲಸ ಮಾಡಲ್ಲ. ನಿಜ ನೋಡಿ, ಮೊನ್ನೆ ನಮ್ಮ ಮನೇಲೆ ಒಂದು ಜಾಗ ವ್ಯಾಪಾರ ಮಾಡಿದ್ರು, ಆ ಹುಡುಗರು ಬಂದ್ರು, ಅವ್ರ ಹೆಸರು ಹೇಳೋದ್ ಬೇಡ, ಅವ್ರು ಮುಸ್ಲಿಮ್ಸೆ. ಅವ್ರೇನ್ ಹೇಳಿದ್ರು, ಸರ್ ಆ ಜಾಗದಲ್ಲಿ ನಾವು ಸ್ಕೂಲ್ ಕಟ್ತೀವಿ ಅಂತ ಹೇಳಿದ್ರು. ಭಾರಿ ಖುಷಿ ಆಯ್ತು ಸರ್ ನನಗೆ. ಯಾಕೆ ಅಂದ್ರೆ ನಮ್ಮ ಮಕ್ಕಳೆಲ್ಲ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಪಾಪ SSLC ಓದಿ ಕೆಲ್ಸಕ್ಕೆ ಸೇರುವಂತ ಪರಿಸ್ಥಿತಿ ಆಗಿದೆ. ಅಂತ ಮಕ್ಕಳುಗಳನ್ನ ಮೇಲೆತ್ತು, ಅದೇನೋ ಬಲಗೈ ಕೊಟ್ಟಿದ್ ಎಡಗೈ ಗೊತ್ತಿಲ್ವಂತೆ, ಬಲಗೈ ಕೊಟ್ಟಿದ್ ಎರಡಗೈ ಗೊತ್ತಾಗ್ದಂಗ್ ಕೊಟ್ಟು ದಾನ ಮಾಡ್ತೀಯಲ್ಲಪ್ಪ ನೀನು, ಮಾಡು ನೋಡೋಣ. ಬಡ ವಿದ್ಯಾರ್ಥಿಗಳನ್ನ ಮೇಲೆತ್ತು, ಯಾವ್ದೋ ಹಬ್ಬ ಹರಿದಿಂದಲ್ಲಿ ಏನೋ ಒಂದ್ ಕಿಟ್ ಕೊಟ್ಬಿಟ್ಟು ಪೋಸ್ ಕೊಡೋದಲ್ಲ ಅಂತ ಹೇಳ್ತಾ, ಇದೆಲ್ಲ ಬೇಡ. ಇನ್ಮೇಲೆ ಇದಕ್ ಮಾಡಿರೋದಕ್ಕೆ ಬಹಿರಂಗವಾಗಿ ನೀನು ಕ್ಷಮೆ ಯಾಚನೆ ಮಾಡ್ಬೇಕು, ಸಂತೋಷ್ ಅವ್ರ ಕ್ಷಮೆ ಕೇಳ್ಬೇಕು. ಹಾಗೆ ಇನ್ನ ವೈಯಕ್ತಿಕವಾಗಿ ಯಾರೂ ಮಾತಾಡೋದ್ ಬೇಡ, ರಾಜಕೀಯವಾಗಿ ಮಾತಾಡೋಣ. ನೀನು ವೈಯಕ್ತಿಕವಾಗಿ ಮಾತಾಡಿದ್ದಕ್ಕೆ ಇವತ್ ನಾವು ವೈಯಕ್ತಿಕವಾಗಿ ಮಾತಾಡಿದೀವಿ. ಇದನ್ ಮುಂದೆ ಬೆಳೆಸ್ತೀನಿ ಅಂದ್ರೆ ನಿನ್ನಿಷ್ಟ, ನಾವು ರೆಡಿ ಇದೀವಿ, ನೀನು ಬಾ, ನಾನು ಬರ್ತೀವಿ, ಆ ಕಡೆ ನೋಡೇ ಬೇಡ ಅಂತ ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಮುಗಿಸ್ತೇ ಇದ್ದೀನಿ. ನಿನ್ಗೆ ಏನ್ ಯೋಗ್ಯತೆ ಇದೆ ಅಂತ ಹೇಳಿ ತಲೆ ಹಿಡಿತ ಅಂತ ಹೇಳಿ ನಮ್ಮ ನಾಯಕರಿಗೆ ಎಲ್ಲಾ ಸಂತೋಷ ಇದೇ ತರ ನೀನೀಗ ಕ್ಷಮೆ ಕೇಳಲಿಲ್ಲ ಅಂದ್ರೆ ಸಮೀವುಲ್ಲಾ ಹಟಾವೋ ಅರಸೀಕೆರೆ ಬಚಾವೋ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ. ರೋಡ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನೇಪಾಳಲ್ಲಿ ಏನಾಯ್ತು ಗೊತ್ತಿದೆಯಲ್ಲ, ಅದಿಲ್ಲಿ ಸ್ಟಾರ್ಟ್ ಆಗತ್ತೆ ಮುಂದಕ್ಕೆ. ನೀನ್ ಏನು ಅನ್ಕೊಂಡಿರ್ಬೋದು, ಎಲ್ಲ ಸುಮ್ನಿದಾರೆ, ತಾಳ್ಮೆಯಿಂದ ಇದಾರೆ. ತಾಳ್ಮೆ ಕಳ್ಕೊಂಡ್ರೆ ಜನ ಏನಾಗುತ್ತೆ ಅನ್ನೋದು ಅಲ್ಲಿ ಗೊತ್ತಾಗಿದೆ ಉತ್ತರ. ನೀನು ಎಲ್ಲಾರನು ಕೈಗೊಂಬೆ ಅಂತ ಆಟ ಆಡಿಸ್ಕೊಂಡು ನೀನ್ ಯಾರ್ಯಾರನ್ನ ಎತ್ಕಟ್ಬೇಕು, ಯಾರನ್ನ ಮುಗಿಸ್ಬೇಕು, ಎಲ್ಲೆಲ್ಲ ವಾರ್ಡಲ್ಲಿ ಏನೇನ್ ಮಾಡ್ತಿದೆ ಎಲ್ಲ ಗೊತ್ತು. ಈಗ ನಮ್ಮ ಸಂತೋಷ್ ಅಣ್ಣವ್ರಿಗೆ ನೀನು ತಲೆ ಹಿಡ್ಕ ಅಂತ ಬೈತೀಯ. ನಿನ್ಗೇನು ಅರ್ಹತೆ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ? ನಿನ್ಗೇನಿದೆಯಪ್ಪ ಅರ್ಹತೆ? ಶಾಸಕರು ನಿನ್ಗೆ ಬ್ಯಾಕ್ ಬೋನ್ ಆಗಿರೋದಕ್ಕೆ ನೀನ್ ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇದೀಯ, ಎಲ್ಲಾರ ನೆಮ್ಮದಿ ಹಾಳು ಮಾಡ್ತಾ ಇದೀಯ. ಊರಲ್ಲಿ ಅರಸೀಕೆರೆಯಲ್ಲಿ ಎಲ್ಲಾರ ನೆಮ್ಮದಿ ಹಾಳು ಮಾಡ್ತಾ ಇದೀಯ, ಎಲ್ಲಾ ವಾರ್ಡಲ್ಲಿ ಹಾಳು ಮಾಡ್ತಾ ಇದೀಯ. ಯಾರನ್ನು ನೆಮ್ಮದಿಯಾಗಿ ಅಂತೂ ಬದುಕಕ್ಕೆ ಏನ್ ಬಿಡ್ತಾ ಇಲ್ಲ. ಅವ್ರನ್ನ ಎತ್ಕಟ್ಟೋದು, ಇನ್ನೊಬ್ಬನ ಎತ್ಕಟ್ಟೋದು, ಅವ್ರನ್ನ ಇದು ಮಾಡೋದು, ಬರೀ ಇದೇ ಮಾಡ್ತಾ ಇರೋದು. ಇನ್ನು ಮುಂದೆ ನೀನು ಈ ವಿಚಾರದಲ್ಲಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ಸಮೀವುಲ್ಲಾ ಹಟಾವೋ ಅರಸೀಕೆರೆ ಬಚಾವೋ, ನಗರಸಭೆ ಬಚಾವೋ ಅನ್ನೋ ಆಂದೋಲನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ನನ್ ಮಾತು ಮುಗಿಸ್ತೀನಿ. ಆಮೇಲೆ ಇವರು ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಪೊಲೀಸ್ ನಿಗಾ ವಹಿಸ್ತಾ ಇಲ್ಲ. ಪೊಲೀಸು ಇವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕು. ಇವ್ರದ್ದು ಕ್ರಿಮಿನಲ್ ಆಕ್ಟಿವಿಟೀಸ್ ಏನೇನಿದೆ ಇವ್ರು ಕಾಣ್ತಾ ಇಲ್ಲ. ಯಾರೋ ಪಾಪ ಅಮಾಯಕರನ್ನ ಎತ್ಕಟ್ಟೋದು, ಅವ್ರ ಮುಂದಕ್ಕೆ ಬಿಡೋದು, ಅವ್ರು ಸಿಗಾಕಿರ್ತಾರೆ, ಮತ್ ಇವ್ರು ಹಿಂದೆ ಬ್ಯಾಕಪ್ ಅಲ್ಲಿ ಇವರು ತಪ್ಸ್ಕೊಂತಾರೆ. ಬಟ್ ಇವ್ರು ಕರೆಕ್ಟ್ ಆಗಿ ಗಮನಿಸಿದ್ರೆ ಇವರೇ ಮೇನ್ ಅರಸೀಕೆರೆಯಲ್ಲಿ ಎಲ್ಲಾ ಕ್ರಿಮಿನಲ್ ಆಕ್ಟಿವಿಟೀಸ್ ಇವ್ರದೇ ಇರೋದು. ಇವ್ರನ್ನ ರೌಡಿ ಶೀಟರ್ಗೆ
ರೆಫರ್ ಮಾಡಬೇಕು. ಡಿಸಿಗೆ ನಾವೆಲ್ಲ ಸೇರಿ ಅರ್ಜಿ ಕೊಡ್ತೀವಿ, ಪೊಲೀಸ್ ಠಾಣೆಗೆ ಕೊಡ್ತೀವಿ. ಇವ್ರದ್ದು ಎಷ್ಟು ಕೆಮಿಕಲ್ ಆಕ್ಟಿವಿಟೀಸ್ ಚೆಕ್ ಮಾಡಿ ಇವ್ರನ್ನ ದಯಮಾಡಿ ಇವ್ರನ್ನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಅಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ. ಇವರು ನಮ್ಮ ಮಹಾಪಾಷಣ್ಣವರ ಮೇಲೆ ಡೆಫರ್ಮೇಶನ್ ಕೇಸ್ ಹಾಕ್ತಾರೆ. ಅದಕ್ಕೆ ಅವ್ರ ಸಮಾಜದವರೇ ಎಷ್ಟ್ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ನೀವ್ ಅಲ್ಲೇ ನೋಡಿದೀರಾ ಅನ್ಕಂತೀನಿ. ಇಲ್ಲ ಅಂದ್ರೆ ನಿಮ್ಗೆಲ್ಲ ಕಾಪಿ ಕೊಡ್ತೀವಿ. ನಾವು ಅಂತದನ್ನ ನಮ್ ಬಾಯಲ್ಲಿ ಹೇಳೋದಕ್ಕೂ ನಮ್ಗೆ ಅಸಹ್ಯ ಆಗುತ್ತೆ. ಯಾರ್ಯಾರ ಸಂಸಾರ ತೆಗ್ದಿದ್ದಾರೆ, ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಇದ್ರಲ್ಲಿ ಇದೆ, ನಿಮ್ಗೆ ಕೊಡ್ತೀನಿ, ನೀವ್ ಆಮೇಲೆ ಒಂದ್ಸಲ ಓದ್ಕೊಳ್ಳಿ ಅಂತ ಹೇಳ್ತಾ, ಬೇಡ ವೈಯಕ್ತಿಕವಾಗಿ ಯಾರೂ ಇದ್ ಮಾಡೋದ್ ಬೇಡ. ರಾಜಕಾರಣದಲ್ಲಿ ಯಾರೂ ಸಾಚರಲ್ಲ, ಯಾರು ಇದಲ್ಲ. ನೀನು ಸಾಚ ಅಲ್ಲ, ನಾನು ಸಾಚ ಅಲ್ಲ, ಇನ್ನೊಬ್ರು ಸಾಚ ಅಲ್ಲ. ಆ ತರ ರಾಜಕಾರಣ ರೀತಿಲಿ ಮಾಡೋಣ. ತಿಪ್ಟೂರಲ್ಲಿ ನೋಡಿ ಎಷ್ಟ್ ಇವತ್ ಚುನಾವಣೆ ಆದ್ರೆ ನಾಳೆ ಎಲ್ಲ ಒಂದಾಗಿರ್ತಾರೆ. ಅದು ಬಿಟ್ಟು ಗಂಗಣ್ಣ ನನಗ್ ಫೋನ್ ಮಾಡ್ತಾರೆ, ಇವರು ಯಾರು ನಮ್ಮ ಶೇಖರಪ್ಪ ಫೋನ್ ಮಾಡ್ತಾರೆ, ಅಶೋಕಣ್ಣ ಫೋನ್ ಮಾಡ್ತಾರೆ, ಇನ್ ನಮ್ಗೆ ಯಾರು ಫೋನ್ ಮಾಡಲ್ಲ ಅನ್ಕೊಂಡಿದ್ಯಾ? ನಿಮ್ ತೋಟದಲ್ಲಿ ಏನೇನ್ ನಡೀತಿ MLA ತೋಟದಲ್ಲಿ ನಾವು ಲೈವ್ ಆಗಿ ನೋಡ್ತೀವಿ ಕುತ್ಕೊಂಡು. ಏನ್ ನೀನ್ ಒಬ್ನೇ ಎಲ್ಲ ಇಟ್ಕೊಂಡ್ಬಿಟ್ಟು ಕಟ್ಟಾಕೊಂಡ್ಬಿಟ್ಟಿದ್ಯಾ ಅರಸೀಕೆರೆ ಜನನ್ನ? ಬೇಡ ಇವೆಲ್ಲ ಅಂತ ನಿನ್ಗೆ ಮನವಿನಾದ್ರೂ ಅಂತ ತಿಳಿ. ಯಾಕೆಂದ್ರೆ ನಿಂಗೆ 55 ವರ್ಷ ವಯಸ್ಸಾಗಿದೆ, ಅರಳೋ ಮರಳೋ ಆಗಂಗಿದೆ. ಬೇಡ ಇವೆಲ್ಲ. ನಂದ್ ಮನವಿ ಅಂತ ಏನಾದ್ರು ತಿಳ್ಕೊ, ಆರ್ಡರ್ ಅಂತ ಏನಾದ್ರು ತಿಳ್ಕೊಂಡ್ ಬದ್ಲಾಗು ಅಂತ ಹೇಳ್ತಾ ನಾನ್ ಮಾತು ಮುಗಿಸ್ತೇನೆ. ನಮ್ ಭಾಸ್ಕರ್ ಅವ್ರ ಒಂದೆರಡು ಮಾತಾಡ್ತಾರೆ. ಆ ವಿಚಾರವಾಗಿ ನಾನು ಜಿಲ್ಲಾ ಮ್ಯಾನೇಜ್ ಕಾಂಗ್ರೆಸ್ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಸದಸ್ಯರು. ಅಲ್ಲೋಗಿ DC ಅವ್ರ ಮನವಿ ಕೊಟ್ಟು DC ಅವ್ರು ಆರ್ಡರ್ ಮಾಡ್ತಾರೆ. ಪೌರಕಾರ್ಮಿಕ ಫಸ್ಟ್ ನಿವೇಶನ ನೋಡಿ, ಒಂದೊಂದ್ ಮನೇಲಿ 4-5 ಜನ ಕುಟುಂಬಸ್ಥರು ಒಬ್ಬರು ಮನೆಗೆ ಒಬ್ರು ಎದ್ದು ಕುತ್ಕೋಬೇಕು ಅಂತವ್ರ ನಿವೇಶನ ಕೊಡಿ ಅಂತ DC ಅವರು ಅಧ್ಯಕ್ಷತೆ ಘಟನೋತ್ತರ ಮಂಜೂರಾತಿ ಮೇಲೆ ಬರ್ಕೊಡ್ರಿ, ನಾನು ಸ್ಯಾಂಕ್ಷನ್ ಮಾಡ್ತೀನಿ ಅಂತ. ಇವತ್ತಿಗೂ ಅಲ್ಲಿ ಬೇಡ ಇಲ್ಲಿ ಬೇಡ ಕೊಡಕ್ ಬರಲ್ಲ ಅಂತ ಹೇಳಿ ಇವತ್ತಿಗೂ ಯಾವ್ದೇ ರೀತಿ ಸೈಟ್ಗಳನ್ನ ಅವ್ರು ಕೊಟ್ಟಿಲ್ಲ. ಅವ್ರು ಒಂದೊಂದು ತುಂಬಾ ತೊಂದರೆಯಲ್ಲಿ ಅನುಭವಿಸ್ತಾ ಇದಾರೆ. ಆಮೇಲೆ ಒಂದು ಅಟ್ರಾಸಿಟಿ ಆಯ್ತು ಮುಜಾರ್ಮೂಲ್ದಲ್ಲಿ. ಅಟ್ರಾಸಿಟಿ ಆದಾಗಲಿಂದ ಇವತ್ತಿಗೂ ಪೌರ ಕಾರ್ಮಿಕರಿಗೆ ನಿಲ್ಲಕ್ ನೆಲೆ ಇಲ್ದಂಗ್ ಮಾಡಿದ್ವಿ. ಅವ್ರ ಕೆಲಸ ಹೆಚ್ಚುವರಿಯಾಗಿ ಕೊಡೋದು, ಅದರಲ್ಲಿ ಆಫೀಸರ್ SC ಅಂತ AW ರವಿಕುಮಾರ್ ಅಂತ ಇದ್ದಾರೆ, ಅವ್ರನ್ನ ಬಳಸ್ಕೊಂಡು ಅವ್ರು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆ ಕೆಲಸ ಮಾಡೋ ರೀತಿ ಮಾಡಿಸ್ಬೇಕನ್ನೋ ಆರ್ಡರ್ ಮಾಡಿ ದೈಹಿಕವಾಗಿ ಮಾಡಿಸ್ ತುಂಬಾ ಕುಗ್ಗೋಗಿದ್ದಾರೆ. ಅವ್ರ ಎದುರುಗಡೆ ಯಾಕಂದ್ರೆ ಬಾಯಿ ಸತ್ತಿರೋ ಪೌರ ಕಾರ್ಮಿಕರು, ಅವ್ರಿಗೆ ಬೆಂಬಲವಾಗಿ ಯಾರು ಇಲ್ಲ. ಅವ್ರೇನೇ ಮಾತಾಡಿದ್ರು ಅವ್ರ ಹಿಂದೆ ಟಾರ್ಚರ್ ಕೊಟ್ಟು ತುಂಬಾ ತೊಂದರೆ ಅನುಭವಿಸೋ ರೀತಿ ನಡ್ಕೊತಾರೆ. ದಯವಿಟ್ಟು ತಿಳ್ಕೊಳ್ಳಿ, ಪೌರ ಕಾರ್ಮಿಕರು ಬೇರೆಯವರಲ್ಲ. ಅವರು ನೀವು 20 ವರ್ಷದಿಂದ ನಿಮ್ ಸೌದಿರೋ ಅಂತವ್ರೆ, ಅವ್ರ ನಿಮ್ ದುಶ್ಮನ್ಗಳಲ್ಲ. ಅವ್ರ ಮೇಲೆ ಗದಪ್ರಹಾರ ಮಾಡಕ್ ಹೋಗಿರಿ. ಅವ್ರನ್ನ ಸ್ವಲ್ಪ ಸಮಾನತೆ ನೋಡಿ ಅವ್ರ ಅನುಕೂಲ ಆಗೋ ರೀತಿ ನಡ್ಸ್ಕೊಡ್ಬೇಕಂತ ನಾನು ಮೂಲಕ ತಮ್ಮಲ್ಲಿ ವಿನಂತಿಸ್ತೀನಿ. ಸಮೀವುಲ್ಲಾ ಅವರು ನಮ್ಮ ನಾಯಕರು ಹೇಳಿದ್ದಾರೆ, ನೀವ್ ಯಾವ ಪಕ್ಷ ಅಂತ ಹೇಳಿ. ನಾನ್ ಕೇಳ್ತೀನಿ ಸಮೀವುಲ್ಲಂಗೆ, ನೀನು ಯಾವ ಪಕ್ಷ ಅಧ್ಯಕ್ಷ ಆಗಿದ್ಯಪ್ಪ? ಯಾವ ಪಕ್ಷದಿಂದ ಅಧ್ಯಕ್ಷ ಆಗಿದ್ಯಪ್ಪ ನೀನು? ಫಸ್ಟ್ ಅದನ್ನ ಹೇಳಿ ಉತ್ತರ ಕೊಡು. ಎಲ್ಲ ಸದಸ್ಯರು ದುಡ್ಡು ಕೊಟ್ಟು ಕೊಂಡ್ಕೊಂಡು ನೀನು ಅಧ್ಯಕ್ಷ ಆಗಿರೋದೆಲ್ಲ ಗೊತ್ತಿಲ್ಲ ನಿಮ್ಗೆ? ಅದಲ್ದಲ್ಲೇ ಕ್ಯಾಮ್ರಾ ಬೇರೆ ಹಾಕ್ತೇನೆ TV ನೋಡಕ್ಕೆ. ಆ ಕ್ಯಾಮ್ರಾದಲ್ಲಿ ಯಾರ ಆಂಟಿ ಬರ್ತಾರೆ, ಹುಡುಗಿ ಬರ್ತಾರೆ, ಅದನ್ನ ಮಾತ್ರ ಜೂಮ್ ನೋಡುವಂತೆ, ಇನ್ಯಾರು ನೋಡುವಂತೆ. ನಾವ್ ಹೇಳ್ತಾರ ಮಾತೆಲ್ಲ ಅಧಿಕಾರಿ ಹೇಳ್ತಾರ ಮಾತು. ಏನ್ ಸರ್ ನಾವು ಸೀರಿಯಸ್ ಮಾಡ್ಲಂಗಿಲ್ಲ ಸರ್, ಜೂಮ್ ಮಾಡಿ ನೋಡ್ತಾರೆ ಸರ್, ಎಲ್ಲ ನೋಡ್ತಾರೆ. ಇವೆಲ್ಲ ಬಿಟ್ಟು ಕರೆಕ್ಟ್ ಆಗಿ ಇರು. ಅಧ್ಯಕ್ಷ ಆಗಿದೆಯಾ, 1 ತಿಂಗಳು ಇರುತ್ತೆ ಅಧಿಕಾರ ಮಾಡಿ ಇರೋ ಕೆಳಗೆ. ಅದು ಬಿಟ್ಟು ಜಾಸ್ತಿ ಮಾಡಕ್ ಹೋದ್ವು ಅಂದ್ರೆ ತೊಂದರೆ ಸಿಗಂತ ಹೇಳ್ತೀವಿ. ನಂದೊಂದು ಮನವಿ, ಸವಿತಾ ಸಮಾಜದ ಪದಾಧಿಕಾರಿಗಳಿಗೆಲ್ಲ ಕರೆಸ್ಬಿಟ್ಟು ನೀವು 10 ಲಕ್ಷದಿಂದ 50 ಲಕ್ಷದವರೆಗೂ ದೇವಸ್ಥಾನದಲ್ಲಿ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ಅಧ್ಯಕ್ಷಂದು ಕುಮಾರನ ಅಧ್ಯಕ್ಷ ಸ್ಥಾನ ಇಳಿಸಿ ಅವ್ನ್ ರಾಜೀನಾಮೆ ಕೊಡ್ಸಿ ರಾಜೀನಾಮೆ ತಗೊಂಬರ್ರಿ ಅಂತ ಹೇಳ್ತೀರಾ. ಒಂದು. ಎರಡನೇದು, 3,30,000 ರೂಪಾಯಿ ಕಾಂಪೌಂಡಿಗೆ ನನ್ನ ಕೈ ಕೊಟ್ರಿ ನೀವು ಸಮಾಜ ಸಮ್ಮುಖದಲ್ಲಿ. 3,22,000 ರೂಪಾಯಿ ಮೈಂಟೆನೆನ್ಸ್ ಚಾರ್ಜ್ ಇಟ್ಟು 3,08,000 ರೂಪಾಯಿ ನನಗೆ ದುಡ್ಡು ಕೊಟ್ಟಿದ್ದೀರಾ. ಎಲ್ಲ ಪತ್ರಕರ್ತರೆಲ್ಲ ಬಂದು ನೋಡಿ, ಕಾಂಪೌಂಡು 3 ಲಕ್ಷ ರೂಪಾಯಿ ಕಾಂಪೌಂಡ್ ಆಗಿದೆಯಾ ಇಲ್ಲ ಜಾಸ್ತಿ ಆಗಿದೆಯಾ ಅಂತ. 60,000 ರೂಪಾಯಿ ನನ್ನ ಕೈಯಿಂದ ಖರ್ಚು ಮಾಡಿ ಕಾಂಪೌಂಡ್ ಮಾಡಿರೋದು. ನೀನ್ ಹೇಳ್ತೀಯ ನಮ್ ಸಮಾಜದವ್ರಿಗೆ ಕರೆದು ಮನೆ ಮೇಲೆ ಶೀಟ್ ಹಾಕ್ಸಿದ್ದಾರೆ ಅಂತ. ನಿಮ್ ದುಡ್ಡಲ್ಲಿ 30-40ಗೆ ಶೀಟ್ ಬರುತ್ತಾ? ಕಬ್ಣ ಶೀಟ್ ಬರುತ್ತಾ? ಆಯ್ತಪ್ಪ, ಮನೇಲೆ ಕಟ್ಟಿಸ್ಕೊಟ್ಟೆ ಅಂತ ಹೇಳ್ಬಾರ್ದಾ ಎಲ್ಲಾರ್ಗು? ಒಂದ್ ಕೆಲಸ ಮಾಡು, ನಮ್ ಸಮಾಜದ ಬಗ್ಗೆ ಸಿಕ್ಕಾಪಟ್ಟೆ ನಿನ್ ಕಾಳಜಿ ಇದೆ. ನಮ್ ಸಮಾಜದಲ್ಲಿ 10 ಲಕ್ಷದಿಂದ 50 ಲಕ್ಷ ರೂಪಾಯಿ ಕೆಲಸ ಮಾಡ್ಬೇಕು ಅಂತ ನಿನ್ ಕಾಳಜಿ ಇದೆ.
ಅಧ್ಯಕ್ಷ ಸ್ವಾಗತಿಸ್ತೀನಿ. ಇವತ್ತೇ ರಾಜೀನಾಮೆ ಕೊಡ್ತೀನಿ, ನಮ್ಮ ಸಮಾಜಕ್ಕೆ ನೀವೇ ಅಧ್ಯಕ್ಷ ಆಗಿ. ಅದಕ್ಕೆ ನಮ್ ಸಂಪೂರ್ಣ ಬೆಂಬಲ ಇದೆ, ಅವಿರೋಧ ಆಯ್ಕೆ ಮಾಡ್ತೀವಿ. ನೀವೇ ಅಧ್ಯಕ್ಷ ಆಗ್ಬಿಟ್ಟು 10 ಲಕ್ಷದಿಂದ 50 ಲಕ್ಷದವರೆಗೂ ದೇವಸ್ಥಾನದ ಕೆಲಸ ಮಾಡಿಸಿ. ಸಣ್ಣ ಸಮಾಜ ರೀ ನಮ್ದು. ಅರಸೀಕೆರೆಯಲ್ಲಿ ಸಣ್ಣ ಸಮಾಜ, ಎಲ್ಲಾ ಸಮಾಜದವರು ನಮ್ಮನ್ನ ಕಾಪಾಡಬೇಕು. ನೀವು ನಮ್ ಸಮಾಜದ ಜಾಗನ 2 ಭಾಗ ಮಾಡಿದ್ರಿ. 2 ಭಾಗ ಮಾಡಿದ್ರಿ ನೀವು ನಮ್ಮ ಸಮಾಜಕ್ಕೆ. ಪಕ್ಕ ಅಲ್ಲಿರೋ ಅಂತ ಸ್ಥಳೀಯ ನಾಗರಿಕರನ್ನ ಎತ್ಕಟ್ಟಿ ನಮ್ ಜಾಗನ ಅರ್ಧ ಕೊಡಿಸಿದ್ರಿ ನೀವು ಅವ್ರಿಗೆ. ಸಣ್ಣ ಸಮಾಜ ರೀ, ದೊಡ್ಡ ಸಮಾಜದವ್ರು ನೀವು ಕಾಪಾಡ್ಬೇಕು. ನೀವು ನಮ್ ಸಮಾಜನ ಕಾಪಾಡ್ಬೇಕು. ಎಲ್ಲಾ ಸಮಾಜ ಸಂಪರ್ಕದಲ್ಲಿರೋರು ಏನಾದ್ರು ಇದ್ರೆ, ಇದು ಸವಿತಾ ಸಮಾಜ ಕ್ಷೌರಿಕರ ವೃತ್ತಿ. ಈ ಕ್ಷೌರಿಕರು ಮಂಗಳವಾದ್ಯ ಇವೆಲ್ಲ ಮಾಡೋದ್ರಿಂದ ಜನಸಂಪರ್ಕದಲ್ಲಿದ್ದೀವಿ. ನೀವು ನಮ್ಮನ್ನ ಕಾಪಾಡ್ಬೇಕು. 200-250 ಓಟ್ 300 ಓಟಲ್ ಗೆದ್ಬಿಟ್ಟು ನೀನು 80,000 ಓಟಲ್ ಇರೋ NRSಗೆ ನೀನ್ ಪದ ಬಳಸ್ತೀಯ ಅಂದ್ರೆ ನಿನಗೆ ಎಷ್ಟಿರ್ಬೋದು? ಸ್ವಲ್ಪ ನಾಗರಿಕತೆ ಬೆಳೆಸ್ಕೊಡ್ರಿ. ನಾವು ಮಾತಾಡಲ್ಲ, ಸಣ್ಣ ಸಮಾಜದವ್ರು ಅನ್ಕೊಂಡಿದ್ದೀರಾ? ದಿನ ಅಂಗಡಿ ಪ್ರಚಾರ ಮಾಡ್ತೀವಿ ನಿಮ್ದು. ಇಲ್ಲೇನ್ ಮಾಧ್ಯಮ ನಡೆದಿದೆ, ಬಂದ್ ಗಿರಾಕಿಗೆಲ್ಲ ವಾಟ್ಸಾಪ್ ಮಾಡ್ತೀವಿ, ಜನ ತಿಳ್ಕೊಳ್ಳಿ, ಮನೆ ಮನೆ ಮುಟ್ಟಿಸ್ತೀವಿ. ಇದನ್ನ ಗಮನದಲ್ಲಿ ಇಟ್ಕೊಳ್ರಿ ಅಧ್ಯಕ್ಷ. ಸಣ್ಣ ಸಮಾಜದ ಮೇಲೆ ಪ್ರಯೋಗ ಮಾಡ್ಬೇಡ್ರಿ. ನೀವು ಒಬ್ಬ ವೀರಶೈವ ಮುಖಂಡನಿಗೆ ಬೈದಿದ್ದೀರಾ, ಒಬ್ಬ ಜಾತ್ಯತೀತ ಎಲ್ಲಾ ಸಮಾಜನ ಜೊತೆಲಿ ಕರ್ಕೊಂಡು ಹೋಗ್ತಾ ಇರೋ ಎಲ್ಲಾರು ಸಂತೋಷಕ್ಕೆ ಬೈದಿದ್ದೀರಾ. ನೀವು ಲೋಕಲ್ ಅಲ್ಲಿ ಎಷ್ಟು ಜನಕ್ಕೆ ತುಳಿದಿಲ್ಲ ರೀ? ವೆಂಕಟಮುನಿಗೆ ಏನ್ ಮಾಡಿದ್ರಿ? ಯೋಗೀಶ್ ಅಣ್ಣನ್ಗೆ ಏನ್ ಮಾಡಿದ್ರಿ? ಖುಷಿ ಬಾಬುಗೆ ಏನ್ ಮಾಡಿದ್ರಿ? ವೇಣುಗೆ ಏನ್ ಮಾಡಿದ್ರಿ? ವಿದ್ಯಾರ್ಥಿಗೆ ಏನ್ ಮಾಡಿದ್ರಿ? ಎಷ್ಟ್ ಜನಕ್ಕೆ ತುಳಿದಿಲ್ಲ ರೀ ನೀವು? ಎಷ್ಟ್ ಜನಕ್ಕೆ ತುಳಿದಿಲ್ಲ ನೀವು? ಯಾರನ್ನಾದ್ರೂ ಬೆಳೆಸಿದೀರನ್ರಿ? ಮುಂದಿಟ್ಕೊಂಡು ಶಾಸಕರು ಕೆಲವೊಂದು ಹೇಳಿಕೆಗಳನ್ನ ಕೊಡ ಸಾಕಷ್ಟು ಅಧಿಕಾರಿಗಳ ಅಮಾನತಾಗಿದೆ, ಕೆಲವೊಂದು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗಿದೆ. ಈ ಎಲ್ಲಾ ತಪ್ಪುಗಳನ್ನ ಮುಚ್ಚಾಕೊಳ್ಳಿಕ್ಕೆ ಕಳೆದ ತಿಂಗಳಿಂದಲೂ ಕೂಡ ಅರಸೀಕೆರೆ ರಾಜ್ಯಾದ್ಯಂತ ಸುದ್ದಿಲಿದೆ. ಸುದ್ದಿ ಮಾಧ್ಯಮದಲ್ಲಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಇಡೀ ಕರ್ನಾಟಕದಲ್ಲಿ ಕೇಳಿ ಕಂಡರಿಯದ ಹಗರಣ ಒಂದು ಬಾಣಾವರದಲ್ಲಿ ಮತ್ತೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ, ಸಕಲೇಶಪುರ ತಾಲೂಕಲ್ಲೂ ಸೇರಿಸಿ. ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯ ನೋಡಲ್ ಅಧಿಕಾರಿಗಳು ಒಬ್ರು ಅಮಾನತ್ಗೊಂಡಿದ್ದಾರೆ, ಒಬ್ರು ಅರೆಸ್ಟ್ ಆಗಿದ್ದಾರೆ. ಕಳೆದ 2 ದಿನದ ಹಿಂದೆ ಬಾಣಾವರ ಅಮಾನತ್ಗೊಂಡಿರ್ತಕ್ಕಂಥ PDO ಕುಮಾರಸ್ವಾಮಿ ಅವರು ಕೂಡ ಅರೆಸ್ಟ್ ಆದ್ರು. ಈ ವಿಷಯದಲ್ಲಿ JDS ನಾಯಕರಾದಂತ ನಮ್ಮ ಸಂತೋಷ್ ಅಣ್ಣವರು ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿ ಮಾಡುವಾಗ ಆರೋಪನ ಮಾಡಿದ್ರು, ಶಾಸಕರ ಗಮನಕ್ಕೆ ಬರ್ದಂಗೆ ಹೆಂಗ್ ನಡೆಯುತ್ತೆ ಅಂತ. ಶಾಸಕರು ಇದಕ್ಕೆ ಉತ್ತರ ಕೊಟ್ರು, ನಾನು ಸದನದಲ್ಲಿದ್ದೆ, ಈ ರೀತಿ ಆಗಿರೋದು ನನ್ ಗಮನಕ್ಕೆ ಬಂದಿರ್ಲಿಲ್ಲ ಅಂತ. ಇದು ಶಾಸಕರು ಕೊಡ್ತಿರ್ತಕ್ಕಂಥದ್ದು ಆರಿಕೆ ಉತ್ತರ. ಈ ಆರೋಪ ಪ್ರತ್ಯಾರೋಪ ಒಬ್ರೊಬ್ರು ಜಾಸ್ತಿ ಆದಾಗ ಶಾಸಕರು ಹೇಳ್ತಕ್ಕಂಥದ್ದು ಸತ್ಯವಾಗಿತ್ತು. ಎಲ್ಲಿ ಅಂದ್ರೆ ಅವ್ರು ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ಆಗ್ತಾರೆ, ಅವ್ರ ಮೇಲೆ ಕೇಸ್ ದಾಖಲಾಗಿದೆ ಅವ್ರ ಜಿಲ್ಲಾ ಪಂಚಾಯತಿ CEO ಅವರಿಂದ ಅಂತ. ಅವರನ್ನ ಮೇಲ್ನೋಟಕ್ಕೆ ನೀವು ಸದದ್ದು ಕಾರ್ಯಪಾಲಕ ಇವರು ಲಾಗಿನ್ನು ಎಕ್ಸ್ಟ್ರಾ ಪ್ಯಾರ್ ಅಲ್ಲ, ಇದಕ್ಕೆ ಮೂಲ ಎಲ್ಲಿಂದ ಮೂಲನೇ ಹೇಳ್ಬಿಡ್ತೀನಿ. ಇದ್ದಾರೆ ಅವರು ಈ ಕ್ಲಾಸ್ 1 ಆಫೀಸರ್ ಕೈಗಾರಿಕೆನ ತಪ್ಪಿಸ್ಕೊಂಡು ಸಣ್ಣ ಪುಟ್ಟ ಅಧಿಕಾರ ಆಗಿರೋದು, ಅದನ್ನ ಶಾಸಕಿಸ್ಕೊಳ್ಳೋಕೋಸ್ಕರ ವಿಷಯನ ಡೈವರ್ಟ್ ಮಾಡಿ ನಗರಸಭಾ ಅಧ್ಯಕ್ಷ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಈ ತಾಲೂಕಲ್ಲಿ ಹೊಣೆಗಾರಿಕೆ ಹೊರತಕ್ಕಂತ ಡೈವರ್ಟ್ ಮಾಡ್ಲಿಕ್ಕೆ ನಗರಸಭಾ ಅಧ್ಯಕ್ಷನ ಅಕಾಡಕ್ಕೆ ಬಾಲಿಶ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಸರಿಯವೇ? ಅವ್ರನ್ನ ಕ್ರಿಮಿನಲ್ ಲಿಸ್ಟ್ ಅಲ್ಲಿ ಸೇರಿಸಬಾರ್ದು ಪೊಲೀಸ್. ಸಾರ್ವಜನಿಕರೇ ಮಾತಾಡ್ತಾ ಇರೋದು, ಅಧ್ಯಕ್ಷ ಸ್ಥಾನದ ಚೇರ್ ಮೇಲೆ ಅವ್ರ ಗಾಂಭೀರ್ಯ ಅಂದ್ರೆ ಅವ್ರಿಗೆ ಸಾರ್ವಜನಿಕ ಅವ್ರಿಗೆ ಅರ್ಹತೆ ಇದೆ ಅಂತ ಸಾಬೀತುಪಡಿಸಿದ್ರೆ ಸಹಿಸ್ಕೊಳಕ್ ಆಗ್ದಲೆ. ಶಾಸಕದಲ್ಲಿ ಎಲ್ಲ ಬಂದವರೆಲ್ಲ ಒಂದು ಅವಧಿಯಲ್ಲಿ ಬಂದ್ರು ಹೋದ್ರು, ಇವ್ರು 2ನೇ ಅವಧಿಗೂ ಉಳ್ಕೊಳ್ತಾ ಇದಾರೆ ಅಂದ್ರೆ ನಮ್ಗಾರು ಕೂಡ ಡಿಸ್ಟರ್ಬ್ ಮಾಡ್ಬೇಕು, ಇವ್ರನ್ನ ಏನಾದ್ರು ಆರೋಪಕ್ಕೆ ಸಿಗಾಕ್ಬೇಕು, ಗುರಿ ಮಾಡ್ಬೇಕು. ಈ ಮನಸ್ಥಿತಿನ ನಗರಸಭಾ ಅಧ್ಯಕ್ಷರ ಮುಖಾಂತರ ನಡೆಸ್ತಕ್ಕಂಥ ಹುನ್ನಾರನ್ನ ಶಾಸಕರ ತೋಟದಿಂದಲೇ ಬಂದ ಮಾಹಿತಿನ ನಾನು ಕಂಪ್ಲೀಟ್ ಆಗಿ ತಮ್ಮ ಮುಂದೆ ಅನಿಸಿಕೆ ಹಂಚ್ಕೊಳಕ್ಕೆ ಬಯಸ್ತಾ ಇದ್ದೀನಿ. ಇದು ಒಳ್ಳೇದಲ್ಲ ಬೆಳವಣಿಗೆ. ತಾಲೂಕಲ್ಲಿ ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಬೇಕಾಗಿರೋರು. ಆದ್ರೆ ಈಗ ಕಳೆದ ಒಂದು ಅರ್ಧ ಗಂಟೆ ಮುಂಚೆ ನಗರಸಭಾ ಅಧ್ಯಕ್ಷರು ತಮ್ಮವರು ನನಗೆ ಕಾಲ್ ಮಾಡಿದ್ರು. ನಿನ್ನೆ ನಡೆದಂತ ಸುದ್ದಿಗೋಷ್ಠಿ ಹೇಳಿಕೆಯಲ್ಲಿ ನೀವು ನಮ್ಮ ತಂದೆ ತಾಯಿಗಳನ್ನ ಬಗ್ಗೆ ಮಾತನಾಡಿದ್ರಿ, ಅದೊಂದು ನಮಗೆ ನೋವಾಗಿದೆ ಅಂತ. ನಾನು ಕೂಡ ಅದಕ್ಕೆ ನೇರವಾಗಿ ಹೇಳ್ತೀನಿ, ನೀವು ನಗರಸಭಾ ಅಧ್ಯಕ್ಷರು ನಿಮ್ ಸಹೋದರ ಸಂತೋಷ್ ಅಣ್ಣವ್ರ ಬಗ್ಗೆ ಏನು ಕೆಟ್ಟ ಪದಬಳಕೆ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೋರಿಸಿದ್ರೆ ನಾನು ಕೂಡ ನಿಮ್ಮ ತಂದೆ ತಾಯಿ, ನನಗೂ ಕೂಡ ತಂದೆ ತಾಯಿಗೆ ಸಮಾನರಾಗಿದ್ದಾರೆ ಅಂತೇಳಿ ಭಾವಿಸಿ
ಸರ್